ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಗ್ರಾಮ ಆಡಳಿತಾಧಿಕಾರಿ ಉಮೇಶ್ ಪೂಜಾರಿ ಅಮಾನತು. ಅರಕಲಗೂಡು ತಾಲೂಕು ರಾಮನಾಥಪುರ ಹೋಬಳಿ ಕಾಳಿನಹಳ್ಳಿ ವೃತ್ತದ ಗ್ರಾಮಾಡಳಿತಾಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದ ಉಮೇಶ್ ಪೂಜಾರಿಯರವರನ್ನು ಜಿಲ್ಲಾಧಿಕಾರಿಗಳು ಸರ್ಕಾರದ ಮೂಲ ದಾಖಲೆಗಳನ್ನು ತಿದ್ದುಪಡಿ ಮಾಡಿದ್ದಾರೆ ಮತ್ತು ಕರ್ತವ್ಯ ಲೋಪವೆಸಗಿದ್ದಾರೆ ಎಂದು ಅವರನ್ನು ಹುದ್ದೆಯಿಂದ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಈ ಉಮೇಶ್ ಪೂಜಾರಿ ಎಂಬುವರು ಕಾಳಿನಹಳ್ಳಿ ಸರ್ಕಲ್ನಲ್ಲಿ ಗ್ರಾಮ ಆಡಳಿತಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು. ಇವರು ಕಾಳಿನಹಳ್ಳಿಯ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ 1 ಗುಂಟೆ ಇರುವ ಜಮೀನನ್ನು 11 ಗುಂಟೆ ಎಂದು ಮ್ಯೂಟೇಷನ್ ಕಾಪಿಯಲ್ಲಿ ನಮೂದಿಸಿ ತಿದ್ದುಪಡಿ ಮಾಡಿದ್ದಾರೆ. ಸರ್ಕಾರಿ ದಾಖಲೆಗಳನ್ನು ಸಂರಕ್ಷಿಸುವ ಅಧಿಕಾರಿಯೇ ಮೇಲಧಿಕಾರಿಗಳ ಗಮನಕ್ಕೆ ಬಾರದೆ ತಿದ್ದುಪಡಿ ಮಾಡಿ ಸಾರ್ವಜನಿಕರಿಂದ ಹಣವನ್ನು ಪಡೆದಿರುವುದು ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿರುತ್ತದೆ. ಇದನ್ನು ಪರಿಶೀಲನೆ ಮಾಡಿದ ಅರಕಲಗೂಡು ತಹಶೀಲ್ದಾರ್ ಅವರು ಪತ್ರ ಮುಖಾಂತರ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ದಾಖಲೆಗಳನ್ನು ಪರಿಶೀಲಿಸಲಾಗಿ ಜಿಲ್ಲಾಧಿಕಾರಿಗಳು ಈ ಆದೇಶ ಹೊರಡಿಸಿದ್ದಾರೆ. ಈ ಆದೇಶವು ಈ ಕ್ಷಣದಿಂದಲೇ ಜಾರಿಗೆ ಬರಲಿದ್ದು ಅವರನ್ನು ಅಮಾನತಿನಲ್ಲಿಟ್ಟು ಇಲಾಖೆ ತನಿಖೆ ಮಾಡಿ ಅಲ್ಲಿಯವರೆಗೂ ಜೀವನಾಧಾರಕ್ಕೆ ಸಕಲೇಶಪುರ ತಾಲೂಕಿನ ಯಳಶೂರು ಹೋಬಳಿಯ ಮಾಗೇರಿ ಗ್ರಾಮದಲ್ಲಿ ವೃತ್ತದಲ್ಲಿ ಕೆಲಸ ನಿರ್ವಹಿಸಲಿ ಎಂದು ಆದೇಶ ಮಾಡಿರುತ್ತಾರೆ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಸರ್ವೆ ನಂಬರ್ 1ರಲ್ಲಿ ಉಮೇಶ್ ಪೂಜಾರಿ ಫಸ್ಟ್ ಇಲ್ಲಿ ನೋಡಿ, ಇದು ಒರಿಜಿನಲ್ ಕಾಪಿ ಇದೆ. ಇದರಲ್ಲಿ ತಿದ್ದುಪಡಿ ಮಾಡಿರೋದು ನೋಡಿ, 11 ಗುಂಟೆ ಅಂತ ಹಾಕಿದ್ದಾನೆ. ಇದರಲ್ಲಿ ಇರೋದು ನೋಡಿ 1 ಗುಂಟೆ ಅಂತ ಇದೆ. ಇದರಲ್ಲಿ ಒಂದಿದೆ, ಅದರಲ್ಲಿ 11 ಮಾಡಿದ್ದಾನೆ. ಇದು MR ಅಲ್ಲಿ ಒರಿಜಿನಲ್ MR ಅರ್ಧ ಹಾಕವನೆ. ಇದರಲ್ಲಿ ತಿದ್ದುಪಡಿ ಮಾಡಿಬಿಟ್ಟು ಮ್ಯೂಟೇಷನ್ ಅಂತ ಅಂದ್ಬಿಟ್ಟು ಬೇಕಾದ್ರೆ ಬಂದು ನ್ಯಾಯ ಕೊಡಿಸ್ಬೇಕು. ಕೊಡಿಸಿಲ್ಲ ಅಂದರೆ ನಾವು ಹೋರಾಟ ಮಾಡೋದಕ್ಕೂ ಸಿದ್ಧ. ಅರಕಲಗೂಡು ತಾಲೂಕು ರಾಮನಾಥಪುರ ಹೋಬಳಿ ಕಾಳಿನಹಳ್ಳಿ ಗ್ರಾಮ VA ಪೂಜಾರಿ ಉಮೇಶ್ ಪೂಜಾರಿಯವರು ಒಂದು ಜಮೀನು ಇದು ಮಾಡಿಕೊಡ್ತೀನಿ ಅಂತ ನನ್ನ ಹತ್ರ 5 ಲಕ್ಷ ಒಂದು ಸತಿ ತೊಗೊಂಡಿದ್ದಾರೆ. ಮತ್ತು ಇನ್ನೊಂದು ಸತಿ 1-2 ಲಕ್ಷ ತೊಗೊಂಡಿದ್ದಾರೆ ಕಾಸುಗಳನ್ನ. ಇಲ್ಲ ಅಂದರೂ ಟೋಟಲ್ 10 ಲಕ್ಷ ಗಂಟ ತೊಗೊಂಡಿದ್ದಾರೆ. ಆಮೇಲೆ ಫೋರ್ಜರಿ ತಿದ್ದುಪಡಿ ಮಾಡಿ ಇದು ಮಾಡಿದರು. ನಾವು ಅಂತ ತಹಸೀಲ್ದಾರ್ಗೆ ತಿಳಿಸಿದ್ದೀವಿ. ಈಗ ಸರ್ವೆ ನಂಬರ್ ಯಾವ ತಿದ್ದುಪಡಿ ಮಾಡಿದ್ರು? ಒಂದಾ? ಪೂಜಾರಿ ಅಂತೀರಾ, ಗ್ರಾಮ ಲೆಕ್ಕಾಧಿಕಾರಿ VA ಉಮೇಶ್ ಪೂಜಾರಿನಾ? ಈಗ ಮೇಲಧಿಕಾರಿ ಅವ್ರ ಗಮನಕ್ಕೆ ತಂದಿದ್ದೀರಾ? ತಂದಿದ್ದೀವಿ. ಏನಂತ ಒಪ್ಕೊಂಡಿದ್ದಾನೆ ಉಮೇಶ್ ಪೂಜಾರಿ? ಅವರು ನಾವು ಮಾಡಿಲ್ಲ ಇದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ನೀವು ದುಡ್ಡು ಎಷ್ಟು ಕೊಟ್ಟಿದ್ರಿ ಅನ್ನೋದಕ್ಕೆ ಏನಂತ ಒಪ್ಕೊಂಡವ್ರೆ ಅಂತ? ದುಡ್ಡು ಫಸ್ಟ್ ಅವರು ಸ್ಟಾರ್ಟಿಂಗು ಕೊಟ್ಟಿದ್ದೀವಿ ಅನ್ನೋಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ರು. ಆಮೇಲೆ ಲಾಸ್ಟ್ಗೆ 3 ಲಕ್ಷಕ್ಕೆ ಬಂದು ನಿಂತಿದ್ದಾರೆ. ಕೊಡ್ತೀವಿ ನಾವು ಅಂತ ಒಪ್ಕೊಂಡಿದ್ದಾರೆ. ಕೊಡ್ತೀವಿ ಅಂತ ಒಪ್ಕೊಂಡವ್ರೆ. ನಿಮ್ದು MR ಮೆಟೇಷನ್ ಎಲ್ಲ ತಿದ್ದುಪಡಿ ಮಾಡವ್ರ? MR ಅದೆಲ್ಲ ತಿದ್ದುಪಡಿ ಮಾಡಿ ಇದು ಮಾಡಿದ್ದಾರೆ. ಯಾಕೆ 5 ಲಕ್ಷ ಕೊಟ್ರಿ ನೀವು ಅವ್ರಿಗೆ? ಜಮೀನು ಇದಕ್ಕೆ ನಮ್ಮ ಮೂಲ ಖಾತೆ ತಗೊಂಬಂದು ನಮ್ಮ ತಾತನ ಇದಕ್ಕೆ ಕೂರಿಸಿ ಅಂತ ಅಂದ್ಬಿಟ್ಟು ಕೊಟ್ವಿ. ಅಂದ್ರೆ ನಾವು ಬಂದಿಲ್ಲ, ಅವರೇ ಬನ್ನಿ ಯಾಕೆ ಸುಮ್ಮನೆ ಇದು ಮಾಡ್ತೀರಾ ಅಂದ್ಬಿಟ್ಟು ಕರೆದಿದ್ರು ನಮ್ಮನ್ನ. ಪೋತಿ ಕತೆಯ ಕರೆದು ಬಿಟ್ಟು ಮಾಡ್ಕೊಡ್ತೀನಿ ಬನ್ನಿ ಅಂದಿದ್ರು. ಆಯ್ತಾ, ನಾವು ಕೊಟ್ರಿ. ದುಡ್ಡು ಎಲ್ಲೆಲ್ಲಿ ಕೊಟ್ರಿ? ದುಡ್ಡು ಅರಕಲಗೂಡಲ್ಲೇ ಕೊಟ್ಟಿದ್ದೀವಿ, ಮತ್ತೆ ರಾಮನಾಥಪುರದಲ್ಲಿ ಕೊಟ್ಟಿದ್ರಿ. ತಹಶೀಲ್ದಾರ್ ಗಮನಕ್ಕೆ ತಂದಿದ್ದೀರಾ? ತಹಸೀಲ್ದಾರ್ ಗಮನಕ್ಕೆ ತಂದಿದ್ದೀವಿ. DC ಅವ್ರ ಗಮನಕ್ಕೆ ತತ್ತೀರಾ? ತಗೊಂಬರ್ತೀವಿ. ಇದು ಉಮೇಶ್ ಪೂಜಾರಿ ಈಗ ನಾವು ದುಡ್ಡು ಕೊಟ್ಟಿಲ್ಲ ಅಂದರೆ ಅದಕ್ಕೆ ಏನು ಮಾಡ್ತೀರಿ? ನಮ್ಮ ಹತ್ರ ಎಲ್ಲ ಸಾಕ್ಷಿ ಇದೆ, ಕೇಸ್ ಹಾಕ್ತೀವಿ. ಅದೇನಾಗುತ್ತೋ ಮುಂದೆ ನೋಡ್ಕೊಳ್ಳೋಣ. ಏನು ಅವರು ಈಗ ಒಪ್ಕೊಂಡಿದ್ದು ಕರೆಕ್ಟಾಗಿ ಇದು ಮಾಡಲಿಲ್ಲ ಅಂದರೆ ನಾವು ಮುಂದೆ ಏನು ಬೇಕಾದರೂ ತಗೊತೀವಿ. ಆಯಿತಾ, ಮೇಲಧಿಕಾರಿ ಎಲ್ಲ ಎಲ್ಲಿಗೆ ಬೇಕಾದ್ರೂ ತೆಗೆದು ಇದು ಮಾಡ್ತೀವಿ.